ಇತ್ತೀಚಿನ ಸುಮಾರು ಒಂದು ದಶಕದಿಂದ ಸ್ಥಳೀಯ ಆಡಳಿತ ಮೇಲೆ ಬಹಳವಾದ ಒಂದು ಹೊಡೆತ ಬಿದ್ದ ಹಾಗೆ ತೋರ್ತದೆ. ಯಾಕಂದರೆ ಚುನಾವಣೆಗಳು ಎಂಬುವಂಥದ್ದು ಸ್ಥಗಿತ ಆಗಿದೆ. ಅಧಿಕಾರಿಗಳ ಕೈಯಲ್ಲಿ ಅಷ್ಟೊಂದು ಕಾನ್ಸಂಟ್ರೇಟೆಡ್ ಪವರ್, ಕೇಂದ್ರೀಕೃತವಾದಂಥ ಅಧಿಕಾರ ಕೊಟ್ಟಾಗ ಜನಪ್ರತಿನಿಧಿಗಳೇ ಇಲ್ಲ, ಚರ್ಚೆಯೇ ಇಲ್ಲ, ಅಧಿವೇಶನವೇ ಇಲ್ಲ. ಅಷ್ಟು ಅಧಿಕಾರಿಗಳ ಕೈಯಲ್ಲಿ ಕೊಟ್ಟಾಗ ಸಹಜವಾಗಿ ಆ ಅಧಿಕಾರ ಅವರನ್ನು ಭ್ರಷ್ಟರನ್ನಾಗಿ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಜನರಿಗೆ ಹಕ್ಕುಗಳನ್ನು ಕೊಡದೆ ಸರ್ಕಾರ ಯಾವ ಕಾನೂನನ್ನು ಜಾರಿಗೆ ಕೊಟ್ಟು ತಂದರೂ ಕೂಡ ಅದು ಅಷ್ಟು ನ್ಯಾಯ ಅಲ್ಲ. ನಮಸ್ತೆ. ನಮ್ಮ ಪ್ರಜಾಪ್ರಭುತ್ವದಲ್ಲಿ 3 ಸ್ತರದ ಆಡಳಿತ ವ್ಯವಸ್ಥೆಯನ್ನು ನಾವು ಒಪ್ಪಿಕೊಂಡಿತ್ತು. ವಿಶೇಷವಾಗಿ ಕಾನೂನುಗಳನ್ನು ಮಾಡಲಿಕ್ಕೆ, ಶಾಸನಗಳನ್ನು ಮಾಡಲಿಕ್ಕೆ ವಿಧಾನಸಭೆ, ಲೋಕಸಭೆ ಇದ್ದ ಹಾಗೆ ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಆಡಳಿತ ಅಂದರೆ ರಸ್ತೆ, ದಾರಿದೀಪ, ನೀರು, ಒಳಚರಂಡಿ, ಇನ್ನಿತರ ಸ್ಥಳೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಥಳೀಯ ಆಡಳಿತ, ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಹಾಗೆ ನಗರ ಭಾಗಗಳಲ್ಲಿ ಪಟ್ಟಣ ಪಂಚಾಯತ್, ಪುರಸಭೆ, ನಗರಸಭೆ ಮತ್ತು ಮಹಾನಗರ ಪಾಲಿಕೆ. ಕಳೆದ 1 ದಶಕದ ತನಕ ಈ ಎಲ್ಲ ಚುನಾವಣೆಗಳು, ನಾನು ಮಾತಾಡ್ತಾ ಇರುವಂಥದ್ದು ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಪ್ರತಿ 5 ವರ್ಷಕ್ಕೊಮ್ಮೆ ನಡೀತಾ ಇತ್ತು. ಮತ್ತು ಜನರಿಗೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಒಬ್ಬರು ಜನಪ್ರತಿನಿಧಿ ಇರ್ತಿದ್ರು. ಮತ್ತು ಸ್ಥಳೀಯ ಆಡಳಿತಕ್ಕೂ ಜನ ತೆರಿಗೆ ಕಟ್ತಾರೆ. ಆಸ್ತಿ ತೆರಿಗೆ ಇರ್ಬೋದು, ಮತ್ತು ಬೇರೆ ಬೇರೆ ದಾಖಲೆಗಳನ್ನು ಪಡೆಯುವಾಗ ಕಟ್ಟುವಂಥ ತೆರಿಗೆ ಇರ್ಬೋದು, ನೀರಿನ ಕರ ಇರ್ಬೋದು. ಈ ಎಲ್ಲ ಹಣವನ್ನು ಸ್ಥಳೀಯವಾಗಿ ಉಪಯೋಗಿಸಲ್ಪಡ್ತದೆ. ಆಗ ಪ್ರಜಾಪ್ರಭುತ್ವ ಇದ್ದಾಗ ಯಾವ್ಯಾವ ವಾರ್ಡಿಗೆ ಎಷ್ಟೆಷ್ಟು ಬೇಕು, ಏನೇನು ಕೆಲಸ ಆಗಬೇಕು ಅಂತ ಆ ವಾರ್ಡಿನ ಜನಪ್ರತಿನಿಧಿಗಳು, ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಎಲ್ಲ ಕಡೆ ಆಯಾ ವಾರ್ಡಿನ ಜನಪ್ರತಿನಿಧಿಗಳು ಚರ್ಚೆ ಮಾಡಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಬರುವಂಥದ್ದು ವಾಡಿಕೆ. ಮತ್ತು ಅದೇ ರೀತಿ ನಮ್ಮ ದೇಶ ಅಭಿವೃದ್ಧಿಯಾಗಿ ಬಂದಿದೆ. ಆದರೆ ಇತ್ತೀಚಿನ ಸುಮಾರು 1 ದಶಕದಿಂದ ಅಥವಾ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಸ್ಥಳೀಯ ಆಡಳಿತ ಮೇಲೆ ಬಹಳವಾದ ಒಂದು ಹೊಡೆತ ಬಿದ್ದ ಹಾಗೆ ತೋರ್ತದೆ. ಯಾಕಂದರೆ ಚುನಾವಣೆಗಳು ಎಂಬುವಂಥದ್ದು ಸ್ಥಗಿತ ಆಗಿದೆ. ಉದಾಹರಣೆಗೆ ಉಡುಪಿಯಿಂದ ನಾನು ಮಾತಾಡೋದು. ಉಡುಪಿಯಲ್ಲಿ 2018ಕ್ಕೆ ನಗರಸಭೆ ಚುನಾವಣೆ ಆಗಿದ್ದು. ಅದರ ನಂತರ ಯಾವುದೋ ಒಂದು ಕೋರ್ಟ್ ಸ್ಟೇ ಇತ್ತಂತ ಬಾಡಿ ಫಾರ್ಮ್ ಆಗಲಿಲ್ಲ, ಅಂದರೆ ಕೌನ್ಸಿಲ್ ಫಾರ್ಮ್ ಆಗಲಿಲ್ಲ, ಅಧ್ಯಕ್ಷರ ಆಯ್ಕೆ ಆಗಲಿಲ್ಲ. ಅದಾದಮೇಲೆ ಈಗ 2026 ಆದಿ ಭಾಗದಲ್ಲಿ ಅದು ಬಾಡಿ ಡಿಸಾಲ್ವ್ ಆಯಿತು. ಇನ್ನೂ ಯಾವಾಗ ಇಲೆಕ್ಷನ್ ಕಾದು ನೋಡಬೇಕು. ಮುಂಚೆ ಎಲ್ಲ ಹೀಗಿರಲಿಲ್ಲ, ಮುಗಿಯುವಾಗಲೇ ಇಲೆಕ್ಷನ್ ಬರ್ತಿತ್ತು. ಉಡುಪಿ ಜಿಲ್ಲಾ ಪಂಚಾಯತ್ ಆದರೂ ಭಾಳ ವರ್ಷ ಆಯಿತು. ಬೆಂಗಳೂರು BBMP ಇರ್ಬೋದು. ಇದರಲ್ಲಿ ನಾನು ಸರ್ಕಾರವನ್ನು ದೂರೋದಕ್ಕಿಂತಲೂ ಸರ್ಕಾರ ಇನ್ನಷ್ಟು ವಿಶೇಷ ಆಸಕ್ತಿ ತಗೊಂಡು ಇದರಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಅಭಿಪ್ರಾಯ ಪಡ್ತೇನೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಕೂಡ, ನಾನು ಕಾಂಗ್ರೆಸ್ಸಿಗ ಆದರೂ ಕೂಡ ನಾನು ಈ ವಿಷಯವನ್ನು ನಾನು ಒಬ್ಬ ನಾಗರಿಕನಾಗಿ ಹೇಳುವಂಥದ್ದು ಮತ್ತು ಪ್ರಜಾಪ್ರಭುತ್ವವಾದಿಯಾಗಿ ಹೇಳುವಂಥದ್ದು. ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಚುನಾವಣೆ ಹತ್ತಿರ ಬಂದಾಗ, ಚುನಾವಣೆ ನಡೆಸುವ ಸಂದರ್ಭ ಬಂದಾಗ ತಮ್ಮ ಎಲ್ಲ ರಾಜಕೀಯ ಲೆಕ್ಕಾಚಾರಗಳನ್ನು ಬದಿಯಲ್ಲಿಟ್ಟು ಚುನಾವಣೆ ಮಾಡಬೇಕು. ಅಂದರೆ ನಿಮಗೆ ಗೆಲ್ಲಲಿಕ್ಕೆ ಆಗೋದಿಲ್ಲ ಅಂತ ಎಂಬ ರೀತಿಯಲ್ಲಿ ಚುನಾವಣೆಯನ್ನು ಬೇಡ ಎಂಬ ಒಂದು ವಾತಾವರಣ ಮಾಡಬಾರ್ದು. ನಿಮಗೆ ಸಾಧ್ಯ ಆದರೆ ನೀವು ಗೆಲ್ಲುವ ವಾತಾವರಣವನ್ನು ರೂಪಿಸಿಕೊಳ್ಳಿ. ಅದನ್ನು ಬಿಟ್ಟು ನಾವು ಈಗ ಗೆಲ್ಲಲಿಕ್ಕಿಲ್ಲ, ಇಂಥದ್ದು ನಾನು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೇನೆ. ಈಗ ಒಂದು ಆ ಕಾರಣ ಆದರೆ ಅದೆಲ್ಲ ಕೆಲವು ಕಡೆ, ತುಂಬ ಕಡೆ ಕೋರ್ಟ್ ಸ್ಟೇ, ಯಾವುದೋ ಒಂದು ಮೀಸಲಾತಿಯನ್ನು ಚಾಲೆಂಜ್ ಮಾಡಿ ಹೈಕೋರ್ಟಿಗೆ ಹೋಗ್ತಾರೆ, ಸ್ಟೇ ತರ್ತಾರೆ. ಆಮೇಲೆ ಅದು ಸುಲಭದಲ್ಲಿ ವೆಕೇಟ್ ಆಗೋದಿಲ್ಲ. ವರ್ಷಾನುಗಟ್ಟಲೆ ಪ್ರಜಾಪ್ರಭುತ್ವ ಇಲ್ಲ. ಈಗ ನಗರಸಭೆ ಜಿಲ್ಲಾಧಿಕಾರಿಗಳ ಕೈಯಲ್ಲಿ, ಜಿಲ್ಲಾ ಪಂಚಾಯತ್ CEO ಕೈಯಲ್ಲಿ, ಇನ್ಯಾವುದ ಸ್ಥಳೀಯ ಆಡಳಿತ ಇನ್ಯಾವುದೋ ಸರ್ಕಾರಿ ಅಧಿಕಾರಿ ಕೈಯಲ್ಲಿ. ಹಾಗೇನಾಗ್ತದೆ, ಜನರು ಕಟ್ಟಿದ ತೆರಿಗೆಯನ್ನು ಎಲ್ಲಿ ಎಷ್ಟು ಯಾವುದಕ್ಕೆ ಖರ್ಚು ಮಾಡಬೇಕು ಅಂತ
ಅಧಿಕಾರ ಜನಪ್ರತಿನಿಧಿಗೆ ಅಂದರೆ ಜನರಿಗೆ ಥ್ರೂ ಜನಪ್ರತಿನಿಧಿಗಳ ಮುಖಾಂತರ ಚಲಾಯಿಸಬೇಕಾದಂಥ ಅಧಿಕಾರ ಈಗ ಸರ್ಕಾರಿ ನೌಕರರು ಅಧಿಕಾರಿಗಳ ಕೈಯಲ್ಲಿ ಇರುತ್ತೆ. ಮತ್ತು ಅಧಿಕಾರಿಗಳ ಪ್ರಾಮಾಣಿಕತೆ ಬಗ್ಗೆ ಕೂಡ ಇವತ್ತು ಭಾಳಷ್ಟು ಚರ್ಚೆಗಳು ನಡೀತದೆ. ಲೋಕಾಯುಕ್ತದವರು ಬರೋದು, ರೈಡ್ ಮಾಡೋದು ನಾವು ಬಹಳ ಕಡೆ ನೋಡ್ತಾ ಇದ್ದೇವೆ. ಅಧಿಕಾರಿಗಳು ಎಷ್ಟು ಪ್ರಾಮಾಣಿಕರಾಗಿರ್ತಾರೆ ಹೇಳಿ. ನಾನು ಜನರಲೈಸ್ ಮಾಡೋದಿಲ್ಲ, ಆದರೆ ಅಧಿಕಾರಿಗಳ ಕೈಯಲ್ಲಿ ಅಷ್ಟೊಂದು ಕಾನ್ಸಂಟ್ರೇಟೆಡ್ ಪವರ್, ಕೇಂದ್ರೀಕೃತವಾದಂಥ ಅಧಿಕಾರ ಕೊಟ್ಟಾಗ ಜನಪ್ರತಿನಿಧಿಗಳೇ ಇಲ್ಲ, ಚರ್ಚೆಯೇ ಇಲ್ಲ, ಅಧಿವೇಶನವೇ ಇಲ್ಲ, ಅಷ್ಟು ಅಧಿಕಾರಿಗಳ ಕೈಯಲ್ಲಿ ಕೊಟ್ಟಾಗ ಈಗ ಜನಪ್ರತಿನಿಧಿಗಳು ರಾಜಕಾರಣಿಗಳಿಗಾದರೆ 5 ವರ್ಷಕ್ಕೊಮ್ಮೆ ಸಾಬೀತು ಮಾಡಬೇಕು ಮತ್ತೆ ಜನ ಬೆಂಬಲ ಇದೆ ಹೇಳಿ. ಈ ಅಧಿಕಾರಿಗಳು ರಿಟೈರ್ ಆಗುವ ತನಕ ಅಧಿಕಾರಿಗಳೇ ಆಗಿರುವಾಗ ಸಹಜವಾಗಿ, ಮತ್ತೆ ಹೇಳ್ತೇನೆ, ನಾನು ಎಲ್ಲರಿಗೆ ಹೇಳೋದಿಲ್ಲ, ಜನರಲೈಸ್ ಮಾಡೋದಿಲ್ಲ, ಸಹಜವಾಗಿ ಆ ಅಧಿಕಾರ ಅವರನ್ನು ಭ್ರಷ್ಟರನ್ನಾಗಿ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಒಟ್ಟಾರೆಯಾಗಿ ಏನು ಹೇಳೋದಂದರೆ, ಪ್ರಜಾಪ್ರಭುತ್ವ ಎಂಬುವಂಥದ್ದು ಲೋಕಸಭೆಯಿಂದ ಗ್ರಾಮ ಪಂಚಾಯತ್ ತನಕ ಇದ್ದಾಗ ದೇಶಕ್ಕೆ ಒಳ್ಳೆಯದು. ದೇಶ ಸರ್ವತೋಮುಖವಾದಂಥ ಅಭಿವೃದ್ಧಿ ಆಗ್ತದೆ. ಯಾಕಂದರೆ ಜನ ಪಾಪ ಕಷ್ಟಪಟ್ಟು ದುಡಿತಾರೆ. ದುಡ್ದ ಹಣದಲ್ಲಿ 50%ಗೂ ಜಾಸ್ತಿ ಟ್ಯಾಕ್ಸಿಗೆ ಹೋಗ್ತದೆ. ಬೇರೆ ಬೇರೆ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್, GST ಇರ್ಬೋದು, ನಗರಸಭೆಗೆ ಕಟ್ಟುವಂಥದ್ದು ಇರ್ಬೋದು, RTOಗೆ ಕಟ್ಟುವಂಥ ರೋಡ್ ಟ್ಯಾಕ್ಸ್ ಇರ್ಬೋದು, ಟೋಲ್ ಇರ್ಬೋದು. ಆ ಟ್ಯಾಕ್ಸಿಗೆ ಜನ ಅಷ್ಟು ಕಟ್ಟುವಾಗ ಅವರಿಗೆ ಅದೇ ರೀತಿಯ ನ್ಯಾಯ ಸೌಲಭ್ಯಗಳು ಸಿಕ್ಕಿದರೆ ಮಾತ್ರ ಅವರು ಕಟ್ಟೋದು ಸಾರ್ಥಕ ಆಗ್ತದೆ. ಯಾಕಂದರೆ ಸಾಮಾನ್ಯ ಜನರ ಬೆವರಿನ ಶ್ರಮದ ಹಣ ಅದು. ಆಗಿರುವಾಗ ಇದರಲ್ಲಿ ಉದಾಸೀನ ಪ್ರವೃತ್ತಿ ತೋರಬಾರ್ದು. ಇಲೆಕ್ಷನ್ಗಳು ಕಾಲಕ್ಕೆ ಆಗಬೇಕು. ಸೋಲು ಗೆಲುವು ಅದು ಜನ ತೀರ್ಮಾನ ಮಾಡ್ತಾರೆ. ಇದಕ್ಕೆ ಸ್ಟೇ ಕೊಡುವಾಗ ಕೂಡ ನ್ಯಾಯಾಲಯಗಳು ವಿಶೇಷವಾದಂಥ ಒಂದು ಪರಾಮರ್ಶೆ ಮಾಡಬೇಕು. ಮತ್ತು ಆ ಸ್ಟೇ ಸಿಕ್ಕಿದಾಗ ಅದನ್ನು ಸರ್ಕಾರಗಳು ಕೂಡ ಅದನ್ನು ತೆರವುಗೊಳಿಸುವತ್ತ ವಿಶೇಷವಾದಂಥ ಶ್ರಮ ವಹಿಸಿ ಜನರಿಗೆ ನ್ಯಾಯ ಕೊಡಬೇಕು. ನಾನು ಇದನ್ನು ಪಕ್ಷಾತೀತವಾಗಿ ಹೇಳುವಂಥದ್ದು, ನಮ್ಮ ದೇಶದ ಜನರಿಗೆ ಪ್ರಜಾಪ್ರಭುತ್ವದ ಸಂಪೂರ್ಣವಾದಂಥ ಒಂದು ಅದರಲ್ಲಿ ಸಿಗಬೇಕಾದಂಥ, ಪ್ರಜಾಪ್ರಭುತ್ವದಲ್ಲಿ ನ್ಯಾಯೋಚಿತವಾಗಿ ಸಿಗಬೇಕಾದಂಥ ಎಲ್ಲ ಹಕ್ಕುಗಳು ಜನರಿಗೆ ನಾವು ಕೊಡಬೇಕಾಗ್ತದೆ. ಜನರಿಗೆ ಹಕ್ಕುಗಳನ್ನು ಕೊಡದೆ ಸರ್ಕಾರ ಯಾವ ಕಾನೂನನ್ನು ಜಾರಿಗೆ ತಂದರೂ ಕೂಡ ಅದು ಅಷ್ಟು ನ್ಯಾಯ ಅಲ್ಲ. ಸರ್ಕಾರ ಮತ್ತು ವ್ಯವಸ್ಥೆ ಜನರಿಗೆ ಅನ್ಯಾಯ ಮಾಡ್ತಾ ಇದೆ. ಈ ಒಂದು ವಿಚಾರದಲ್ಲಿ ಈ ಚಾನೆಲ್ನ ಮುಖಾಂತರ ನಾನು ಹೇಳುವಂಥದ್ದು, ಈ ಒಂದು ವಿಚಾರದಲ್ಲಿ ಜನಜಾಗೃತಿ ಮೂಡಿಸುವಂಥ ಕೆಲಸ ದಯವಿಟ್ಟು ಎಲ್ಲ ಪ್ರಜೆಗಳು ಮಾಡಬೇಕು. ಎಲ್ಲ ಪ್ರಜೆಗಳು ಸರ್ಕಾರ, ಚುನಾವಣಾ ಆಯೋಗ, ನ್ಯಾಯಾಲಯ ಇಲ್ಲಿ ಎಲ್ಲಿ ಯಾವ್ಯಾವ ರೀತಿಯಲ್ಲಿ ಹೋಗಿ ಪ್ರೆಷರ್, ಒತ್ತಡ ಹಾಕಲಿಕ್ಕೆ ಸಾಧ್ಯ ಇದೆ ಹಾಕಬೇಕು. ನಿಮ್ಮ ಜನಪ್ರತಿನಿಧಿಗಳು ನಿಮ್ಮ ಪರವಾಗಿ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡಿ ನಿಮ್ಮ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿ, ನಿಮ್ಮ ಮನೆಯ, ಈಗ ನಾಯಿಗಳ ಕಾಟ ಯಾರ ಹತ್ರ ಹೇಳೋದು ಗೊತ್ತಿಲ್ಲ. ಉಡುಪಿಯಲ್ಲಿ ಬೀದಿ ನಾಯಿ ಕಾಟ ಇರ್ಬೋದು. ಈಗ ಮಳೆಗಾಲದಲ್ಲಿ ಸಮಸ್ಯೆಗಳು, ಹೂಳೆತ್ತುವ ಸಮಸ್ಯೆ, ಚರಂಡಿ ಸಮಸ್ಯೆಗಳು, ಪಾರ್ಕಿಂಗ್ ಸಮಸ್ಯೆಗಳು. ಜನಪ್ರತಿನಿಧಿಗಳಂದರೆ MLA ಇರೋದು, ಅವರು ಒಬ್ಬರಿಗೆ ಸಾಧ್ಯ ಇದೆ, ಅವರಿಗೆ ಅವರದೇ ಆದ ಕೆಲಸಗಳ ತಲೆಬಿಸಿ ಜಾಸ್ತಿ ಇರ್ತದೆ. ಸೊ ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾದ್ರೆ ಚುನಾವಣೆಗಳು ಕಾಲದಲ್ಲಿ ಆಗಬೇಕು. ಇಷ್ಟು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.